ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ ಇದು BLD ರೋಡ್, ಸೋಲಾಪುರ ರೋಡ್. ಇದು ಸೋಲಾಪುರ ರೋಡ್. ಇದು BLD ರೋಡ್ ಅಂತ. ಇಲ್ಲಿ HDFC ಬ್ಯಾಂಕ್ ಹೋಗುತ್ತೆ ಈ ಕಡೆಯಿಂದ ದರ್ಗಾ ಕ್ರಾಸ್ ಬರುತ್ತೆ. ಇಲ್ಲಿ ಇದು ದರ್ಗಾ ಕ್ರಾಸ್ ಅಂತಾರೆ. ಇಲ್ಲಿ ದರ್ಗಾ ಕ್ರಾಸ್ ಸೋಲಾಪುರ ರೋಡ್. ಇದು ದರ್ಗಾ ಕ್ರಾಸ್ ಸೋಲಾಪುರ ರೋಡ್ ಅಂತಾರೆ, BLD ರೋಡ್ ಅಂತಾರೆ. ಇಲ್ಲಿಗೆ ಬರಬೇಕು. ನಮಸ್ಕಾರ, ಸಲಾಮ್ ಅಲೈಕುಂ, ಸತ್ರಿಯಕಾಲ್, ಶ್ರೀಸತ್ಸಾಯಿ. ನಾವು ಈ ಡ್ರೆಸ್ ಯಾಕೆ ಹಾಕೊಂಡು ಶೂಟಿಂಗ್ ಮಾಡ್ತೀನಿ ತಿಳ್ಕೊಬಾರ್ದು. ಈ ನೋಡಿ, ಮೈತ್ರಿ ಆಯುರ್ವೇದದ ಡಾಕ್ಟರ್ ಶ್ರೀನಿವಾಸ ಒಡೆಯರ್ ಆಯುರ್ವೇದ ಚಿಕಿತ್ಸಾ ಸಲಹೆಗಾರ ಇಲ್ಲಿಗೆ ಬಂದಿದ್ದೆವು. 5 ವರ್ಷಗಳ ನಂತರ ಮತ್ತೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಪಂಚಕರ್ಮ ಅಂತ ಅಭ್ಯಂಗ ಸ್ನಾನ ಅಂದರೆ ಎಣ್ಣೆಯಿಂದ ಕ್ಷೀರಾದಿ ಬಲ ತೇಲಿಂದ ಸ್ನಾನ ಮಾಡಿಸ್ತಾರೆ. ಅದಕ್ಕೆ ಅಭ್ಯಂಗ ಸ್ನಾನ ಅಂತಾರೆ. ಇದು ಭಾಳ ಫೇಮಸ್ ಇದೆ ಇಲ್ಲಿ ಪಂಚಕರ್ಮ ಚಿಕಿತ್ಸೆ ಇದೆ. ಡಾಕ್ಟರ್ ಶ್ರೀನಿವಾಸ ಒಡೆಯರ್ ಹತ್ರ ಅದಕ್ಕೆ ಬಂದಿದ್ದೇವೆ ನಾವು. ಇದು ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೀನಿ. ನೋಡಿ, ಇದು ಹೊರಗಿನ ಅವ್ರ ಗ್ರೌಂಡ್. ಇದು ನಮಸ್ಕಾರ ಸರ್. ಅವ್ರ ಎಂಟ್ರೆನ್ಸ್ ಬರ್ತಾ ಇದೆ. ಇಲ್ಲಿ ಒಳಗಡೆ ಹೋಗೋದು ಎಂಟ್ರೆನ್ಸ್. ಇದು ಇಲ್ಲಿ ಮಳೆ ಸಿಕ್ಕಾಪಟ್ಟೆ ಆಗಿದೆ ಈ ಜುಲೈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ. ಬಿಜಾಪುರದಲ್ಲಿ ಮಳೆ ಸಿಕ್ಕಾಪಟ್ಟೆ ಆಗಿದೆ. ಇದು ನೋಡ್ರಿ ಎಂಟ್ರೆನ್ಸ್. ಇದು ನೋಡ್ರಿ ಮೈತ್ರಿ ಆಯುರ್ವೇದಾಲಯ. ಫೋನ್ ನಂಬರ್ ಇದೆ ಮೇಲೆ, ಡಾಕ್ಟ್ರ್ ಹೆಸರಿದೆ ನೋಡಿ. ನೀವು ಫೋನ್ ಮಾಡ್ಬೋದು, ಅಪಾಯಿಂಟ್ಮೆಂಟ್ ತೊಗೋಬೋದು ಇಲ್ಲಿ. ಓಕೆ, ರವಿವಾರ ರಜೆ ಅಂತ ಬರೆದಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗೋದು ನೋಡಿ. ಇದು ಪರಿಶುದ್ಧ ವಾತಾವರಣ ಇದೆ ಇಲ್ಲಿ, ಗಾರ್ಡನ್. ಇದು ಬನ್ನಿ ಒಳಗಡೆ ಹೋಗೋಣ ಈಗ. ಇದು ಒಳಗಡೆ ಎಂಟ್ರೆನ್ಸ್. ಇದು ಒಳಗೆ ಹಾಸ್ಪಿಟ್ಲ್. ಇದು ಒಳಗಡೆ ಎಂಟ್ರೆನ್ಸ್. ಇದು ಪಂಚಕರ್ಮ ರೂಮ್. ಇದು ಪಂಚಕರ್ಮ ಮಾಡೋ ರೂಮ್. ಹೇಳಿ ಗಚ್ಚಿ. ಇದು ಪಂಚಕರ್ಮ ರೂಮ್. ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಇವಾಗ. ಎಲ್ಲ ಔಷಧಗಳನ್ನು ಇಟ್ಟಿದ್ದಾರೆ ಒಳಗಡೆ. ಇಲ್ಲಿ ಪಂಚಕರ್ಮಕ್ಕೆ ಬಳಸುವ ತೈಲ, ಆಯುರ್ವೇದಿಕ್ ತೈಲಗಳನ್ನು ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ, ಎಲ್ಲ ಆಯುರ್ವೇದಿಕ್ ತೈಲಗಳನ್ನು ಇಟ್ಟಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಗ್ಯಾಸ್ ಇಟ್ಟಿದ್ದಾರೆ. ಇದು ಪಂಚಕರ್ಮ ಮಾಡೋ ದೊಣ್ಣಿ ಅಂತಾರಲ್ರಿ ಮಹೇಶ್? ಇದಕ್ಕೆ ದೊಣ್ಣಿ ಅಲ್ಲ? ದೊಣ್ಣಿ ಅಲ್ರಿ, ಇದು ಮಸಾಜ್ ಬಾಕ್. ಮಸಾಜ್ ದೋಣಿ, ದೋಣಿ ಅಂತಾರೆ. ಇದು ಮಸಾಜ್ ಮಾಡುವ ದೋಣಿ ಅಂತಾರೆ. ಇದಕ್ಕೆ ಕಟ್ಟಿಗೆದಲ್ರಿ? ಪ್ಲೈವುಡ್. ಪ್ಲೈವುಡ್ ನೋಡ್ರಿ ಯಾವ ತರ ಮಾಡಿದ್ದಾರೆ ಇದನ್ನ. ಇವರು ಕೃಷ್ಣ ರಾಠೋಡ್, ಇವರು ಮಹೇಶ್ ದೇಶಪಾಂಡೆ ಅಂತ. ಇವರಿಬ್ಬರೇ ಅದನ್ನ ನೆರವೇರಿಸ್ತಾರೆ. ಇವರು ಹೆಣ್ಮಕ್ಳಿಗೆ ಬೇರೆ ಏನ್ರಿ? 8 ಅವ್ರಿಗೆ ಮಸಾಜ್ ಮಾಡೋರು ಹೆಣ್ಮಕ್ಳೇ? ಅಚ್ಚಾ, ಲೇಡೀಸ್. ಲೇಡೀಸೇ ಬರ್ತಾರೆ. ಅದ ನೋಡ್ರಿ. ಇದು ಈ ಮಸಾಜ್ ಆದ ಕೂಡಲೇ ಅಲ್ಲಿ ಏನಂತೀರಿ ಸರ್ ಅದಕ್ಕೆ? ಸ್ಟೀಮ್ ಬಾತ್ ಅಲ್ಲಿ ಮಾಡಿಸ್ತಾರೆ. ಇದು ಒಳಗಡೆ ಇಲ್ಲಿ ನೋಡಿ, ಇದು
ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಸ್ಟೀಮ್ ಬಾತಿಗೆ ನೀರು ಕಾಸ್ತಾ ಇದ್ದಾರೆ. ಇಲ್ಲಿ ಎಣ್ಣೆ ಎಲ್ಲ ಕಾಸ್ಕೊಳ್ತಾರೆ. ಇಲ್ಲಿ ಸ್ಟೀಮ್ ಬಾತಿಗೆ ನೀರು ಕಾಸ್ತಾ ಇದ್ದಾರೆ. ಇದು ಎಣ್ಣೆ ಕಾಸ್ತಾರೆ. ಇಲ್ಲಿ ಎಲ್ಲ ಎಣ್ಣೆ ಕಾಸ್ತಾರೆ. ಇಲ್ಲಿ ನೋಡಿ, ಇದು ಪೂರ್ಣ ತೋರಿಸ್ತಾ ಇದ್ದೀನಿ ನಮಗೆ. ನೋಡಿ, ಅಲ್ಲೆಲ್ಲ ಆಯುರ್ವೇದಿಕ ತೈಲಗಳು ಎಷ್ಟು ಇಟ್ಟಿದ್ದಾರೆ ನೋಡ್ರಿ. ಇದೆಲ್ಲ ಎಣ್ಣೆ ಕಾಸಿ ಇದನ್ನು ನಮಗೀಗ ಇದನ್ನು ಮಾಡ್ತಾರೆ. ನೋಡಿ, ಈಗ ನಾನೇ ಮಾಡಿಸ್ಕೋತೀನಿ. ಈಗ ಅದು ನಮ್ಮ ಬ್ರದರ್ ಶೂಟ್ ಮಾಡ್ತಾರೆ. ಓಕೆ, ನೋಡಿ ವೀಕ್ಷಕರೇ, ಈಗ ನಂದು ಮಹಾಪಂಚಕರ್ಮ ಮಾಡಿಸ್ಕೊಳ್ತಾ ಇದ್ದೀನಿ. ನಾನು ಈ ಟೇಬಲ್ ಹತ್ತಾ ಇದ್ದೀನಿ. ಈಗ 4 ದಿವಸದಲ್ಲಿ 3 ದಿವಸ ಆಯ್ತೇನೆ ಸರ್. ಈಗ 4 ದಿವಸ ಆತ. ಇವತ್ತು 4ನೇ ದಿವಸ. 3 ಸಿಟ್ಟಿಂಗ್ ಆಗ್ಯಾವ. ಇವತ್ತು 4ನೇ ದಿವಸ. 3 ದಿವಸದಲ್ಲಿ ನನಗೆ ಶಕ್ತಿ ಬಂದಂಗಾಗಿದೆ. ಅಷ್ಟು ಒಂದು ಅದ್ಭುತ ಇದು ಚಮತ್ಕಾರ ಇದೆ ಪಂಚಕರ್ಮದಾಗ. ಸ್ಟಾರ್ಟ್ ಮಾಡಿ ಸರ್. ನೀವು ಕಡೆ ಬರ್ತೀರಿ ಸರ್. ನೀವು ಕಡೆ ಬರ್ರಿ. ಇದು ಯಾವ ಎಣ್ಣೆ ಹಚ್ತೀರಿ ಸರ್? ಕ್ಷೀರಬಲ ಅಂತ ಎಣ್ಣೆ ಹಚ್ತದೆ. ಯಾವ್ದ್ರಿ? ಕ್ಷೀರಬಲ ಲಾಕ್ಷಾದಿ ತೈಲ ಈಗ ನಾನು ಹಚ್ತಾ ಇರೋದು. ಬಹಳ ಅದ್ಭುತ. 4-5 ವರ್ಷದಿಂದ ಬಂದಿದ್ದೆ. ಈಗ ಯೂಟ್ಯೂಬರ್ ಆದ್ಮೇಲೆ ಅದನ್ನ ಸರ್ ಕಡೆಯಿಂದ ಪರ್ಮಿಷನ್ ತಗೊಂಡು ಇವತ್ತು ಮಾಡ್ತಾ ಇದ್ದೀನಿ. ಇದು ಎಷ್ಟು ಅದ್ಭುತವಾದ ಜನರಿಗೆ ಅನ್ನೋ ತೋರಿಸೋ ಸಲುವಾಗಿ ಮಾಡ್ತಾ ಇದ್ದೀನಿ ನಾನು. ಈಗ 3 ಸೀಟಿಂಗ್ ನಲ್ಲೇ ನನಗೆ ಎಷ್ಟೋ ಶಕ್ತಿ ಬಂದಂಗೆ ಆಗಿಬಿಟ್ಟಿದೆ ನನಗೆ. ಪ್ರತಿ ತಿಂಗಳ 7 ದಿವಸ ಮಾಡಿಸ್ಕೊಳ್ಬೇಕಂತ ಮಾಡಿ ನಾನು 3-4 ತಿಂಗಳು. ನನ್ನ ದೇಹದಲ್ಲಿ ವೀಕ್ನೆಸ್ ಹೆಚ್ಚಿಗೆ ಇತ್ತು. ಈಗ 3 ಸೀಟಿಂಗ್ ನಲ್ಲಿ ನನಗೊಂದು ಶಕ್ತಿ ಬಂದಂಗಾಗಿದೆ. ತಾವು ಇದನ್ನ ನನಗೆ ಈಗ 71 ವರ್ಷ ಯಂಗ್ ಏಜ್ನಾಗೆ ಶುರು ಮಾಡಿದ್ರಿ ಇದನ್ನ ಅಂದ್ರೆ ಬಹಳ ಅದ್ಭುತ ಪರಿಣಾಮದ ಇದ್ರದ್ದು. ಯಾವ ರೋಗಗಳು ಬರೋದಿಲ್ಲ. ಈ ಮೈ ತುಂಬ ಎಣ್ಣೆ ಹಚ್ಚಿ ಮಾಲಿಶ್ ಮಾಡ್ತಿರಲ್ಲ, ಇದಕ್ಕೆ ಯಾವ ಥೆರಪಿ ಅಂತಾರೆ ನಿಮ್ಮಲ್ಲಿ? ಇದು ಆಯಿಲ್ ಮಸಾಜಿಂಗ್ ಅಂತಾರ. ಅಚ್ಚಾ ಅಚ್ಚಾ. ಸ್ವಲ್ಪ ಎತ್ತರಿಸ್ಕೊಂಡು ಯಾವ ಕಾಣಿಸ್ಲತ್ತ ಅಲ್ಲ, ಎತ್ತರಿಸ್ಕೊಡೋದ್ರಿಂದ ಫುಲ್ ಇದು ಬರ್ತದೆ. ಸ್ವಲ್ಪ ಕೈ ಮ್ಯಾಕ್ ಮಾಡು ಬರ್ತದಲ್ಲ.
ಮೊದಲು ಮೇಲ್ಮೈ ಮಾಡ್ತಾರೆ, ಆ ನಂತರ ಇಲ್ಲಿಂದ ಕೆಳಗಡೆ ಮಾಡ್ತಾ ಇದ್ದಾರೆ. ಇದಾದ ನಂತರ ಅಂದರೆ ಊಟ ಕೆಳಗಡೆ ಮಲ್ಕೊಂಡು ನಂತರ ಬೇರೆ ಮಾಡ್ತಾರೆ ಬೇರೆ. ಆಗ್ತದೆ. ಹಾಂ ರೀ.
ಕಟ್ ಮಾಡೋದು ಏನಿಲ್ಲ. ಬಿಸಿ ಇದೆ. ಹಾಂ ಅದು ಬಿಸಿ ಆಯ್ತು. ಬಿಸಿ ಇದೆ. ಅದು ಕರೆಕ್ಟ್ ಇದೆ. ಹಾಂ ಕರೆಕ್ಟ್ ಬಿಸಿ ಆಯ್ತು ಸರ್. ಹಾಂ ನನಗೆ GB ಸಿಂಡ್ರೋಮ್ ಆಗಿತ್ತು. ಶ್ರೀನಿವಾಸ್ ಒಡೆಯರ್ ಡಾಕ್ಟರ್ ಇದನ್ನು ನನಗೆ ಸಜೆಷನ್ ಮಾಡಿದ್ದಾರೆ. ಬಹಳ ಅದ್ಭುತ ಇದೆ ಇದು. ಮೊದಲು ಕ್ಷೀರಬಲ ಆಯಿಲ್ದಿಂದ ಮಾಲಿಶ್ ಮಾಡ್ತಾರೆ. ನಂತರ ಇದು ಕೊಡ್ತಾರೆ, ಏನಂತಾರೆ, ಪತ್ರಪಿಂಡ ಔಷಧ. ಪತ್ರಪಿಂಡ ಔಷಧ ಕಾಲ ಕೊಡ್ತಾರ. ಎಲ್ಲ ಕಡೆ ಫಸ್ಟ್ ಕ್ಲಾಸ್ ಮಸಾಜ್ ಮಾಡ್ತಾರೆ. ಅದರಿಂದ ಬಹಳ ತಾಕತ್ ಬಂದಿದೆ. ನನಗೆ 3 ವರ್ಷ ತನಕ ಬೆಡ್ ಮೇಲೆ ಇದ್ದವ ನಾನು. ನನಗೆ ಮೂವ್ಮೆಂಟೇ ಇರಲಿಲ್ಲ. GB ಸಿಂಡ್ರೋಮ್ ಅಂದ್ರೆ ಹೇಗಿರುತ್ತೆ ಅದು. ಒಡೆಯರ್ ಡಾಕ್ಟರ್ ನನಗೆ ಇದನ್ನು ಸಜೆಷನ್ ಮಾಡಿದ್ಮೇಲೆ ಇದು ತಗೊಳ್ತಾ ಇದ್ದೀನಿ ನಾನು. ಬಹಳ ಅದ್ಭುತ ಅನಿಸಿದೆ. ನೀವು ಯಾರಾದ್ರೂ, ನನಗೀಗ 71 ನಡೆದಿವಿ, 71ನೇ ವರ್ಷ. ನಿಮ್ಗೆ ಯಾರೇ ಇರಲಿ, 71ನೇ ವರ್ಷ ಅಂತಲ್ಲ, ನೀವು ಸಣ್ಣವ್ರು ಚಿಕ್ಕವರಿದ್ದಾಗ 20-22ರಿಂದ ಸ್ಟಾರ್ಟ್ ಮಾಡಿದ್ರು ಇದು ಕ್ಷೀರಬಲ ಮಸಾಜ್ ಏನಿದೆ ಪಂಚಕರ್ಮದಾಗ ಅದ್ಭುತ ಇದು. ಸರ್, ಇನ್ನು ಇದೊಂದು ಥೆರಪಿ ಇಲ್ಲದೆ ಎಷ್ಟು ಥೆರಪಿ ಮಾಡ್ತೀರಿ? ನಸ್ತೆ ಮಾಡ್ತೀವಿ. ಒಂದು 5 ಟೈಪ್ ಟ್ರೀಟ್ಮೆಂಟ್ ಬರ್ತಾವ್ರಿ. 5-6 ಶಿರೋಧಾರ ಅಂತ ಒಂದು ಮಾಡ್ತಾರೆ. ಶಿರೋಧಾರ ಮತ್ತ ಕಣ್ಣು ಪೂರ್ಣ, ಇದು ಕಣ್ಣು ಪೂರ್ಣ, ಮತ್ತ ನಸ್ಯ ಹೇರ್ ಫಾಲ್ ಸಂಬಂಧ, ಮತ್ತು ಇದ್ರದ್ದು ನೆಗಡಿ ಕಫ ಆಗಿದ್ದು ಅದು ಸಹಿತ ನಸ್ಯ ಕಮ್ಮಿ ಆಗುತ್ತೆ. ಇವರು ಮಹೇಶ್ ದೇಶಪಾಂಡೆ ಅಂತ ಆ ಕಡೆ ನೋಡಿ. ಈ ಮಹೇಶ್ ದೇಶಪಾಂಡೆ ಅಂತ 35 ವರ್ಷದಿಂದ ಇಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಒಡೆಯರ್ ಡಾಕ್ಟರ್ ಕಡೆ. ಇದನ್ನೇ ಪಂಚಕರ್ಮ ಥೆರಪಿ ಒಳಗ. ಇವರು ಕೃಷ್ಣ ರಾಠೋಡ್ ಅಂತ ಹೇಳಿ, ಇವರು 15 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಅದ್ಭುತ ಮಾಡ್ತಾರೆ ಇಬ್ರು. ನೀವು ಬಂದು ಇಲ್ಲಿ ಮಾಡಿಸ್ಕೋಬೇಕು, ನಿಮ್ಗೆ ಗೊತ್ತಾಗುತ್ತೆ. ನೀವು ಕಾಮೆಂಟ್ ನಲ್ಲಿ ಹಾಕಿ ನಾನು ಹೇಳಿದ್ದು ಸರಿಯೋ ಸುಳ್ಳು ಅಂತ. ಈಗ ಇದಾದ ಕೂಡಲೇ ಈಗ ನಾನು ಅಲ್ಲಿ ತೋರ್ಸು. ಈಗ ನಾನು ಅಲ್ಲಿ ಇದೇನದ ಬೆಡ್ ಮಾಡಿ ಸ್ಟೀಮ್ ಬಾತ್ ಅಂತಾರೆ ಇದಕ್ಕ. ಅಂದ್ರೆ ಬಿಸಿ ನೀರು ಹೊಗೆಯಿಂದ ನಮ್ಗೆ ಹೀಟ್ ಕೊಡ್ತಾರೆ. ಇದಾದ್ಮೇಲೆ ಅಲ್ಲಿ ಮಲಗಿಸ್ತಾರೆ ನನಗೆ. ನೋಡಿ, ಅಲ್ಲಿ ತಗೊಂಡಿತ್ತು ಬಿಡಿ. ಫುಲ್ ಬರುತ್ತಾ? ಈಗ ಇಲ್ಲಿ ನೋಡಿ, ಇಲ್ಲಿ ಬೆಡ್ ಮೇಲೆ ಸ್ಟೀಮ್ ಬಾತ್. ಇಲ್ಲೆಲ್ಲ ಕೆಳಗಡೆ ಇಲ್ಲಿ ಏನಿದೆ ಸ್ಟೀಮ್ ಬಿಡ್ತಾರೆ. ಇಲ್ಲಿ ಒಳಗಡೆ ಇಲ್ಲಿ ಬರ್ತಾ ಇದೆಯಾ ನೋಡಿ.
ಇಲ್ಲಿ ಬರ್ತಾ ಇದೆ ಸ್ಟೀಮ್. ಈ ಬಾತ್ ನನಗೆ ಕೊಡ್ತಾರೆ. ಅಲ್ಲಿ ಇದು ಇದೆ, ಅಲ್ಲಿ ಕರಿದ ನೀರು, ಆ ನೀರಿಂದ ಇಲ್ಲಿ ಪೈಪ್ ಹಾಕಿ ಔಷಧ ಹಾಕಿರ್ತಾರೆ. ಔಷಧ ಹಾಕ್ತೀರಿ? ಔಷಧ ಹಾಕಿರ್ತಾರೆ. ಇದು ದಶಮಲ್ ಪಾತ್ ಅಂದ್ಕೊಂಡು ಔಷಧ ಹಾಕಿರ್ತಾರೆ. ದಶಮಿಲ್ ಸ್ಕ್ವಾತ್ ಅಂತ ಹೇಳಿ ಅಲ್ಲಿ ಹಾಕಿರ್ತೀನಿ ಸರ್. ಇಫೆಕ್ಟ್ ಆಗುತ್ತೆ. ಅಚ್ಚಾ. ಈ ತರ ಕೆಳಗಿದ್ದು ಇದು ಮ್ಯಾಲ ಒಂದು ಬೆಡ್ಶೀಟ್. ನೀವು ಬರುವಾಗ 2 ಬೆಡ್ಶೀಟ್ ತರಬೇಕಾಗತ್ತ. ನಮ್ಮದೇ ಬೆಡ್ಶೀಟ್ ತರಬೇಕು ಇಲ್ಲಿ. ಅಂದ್ರೆ ಈ ತರ ನಮ್ಗೆ ಹೀಟ್ ಕೊಡ್ತಾರೆ ಒಂದು 10-15 ನಿಮಿಷ. ಈ ತರ ಮಲಗಿಸ್ತಾರೆ. ಮಲಗಿಸಿ ಅದೇನು ಹೀಟ್ ಬರುತ್ತಲ್ಲ, ಸ್ಟೀಮ್ ಹೀಟ್, ಫುಲ್ ಬಾಡಿ ಕವರ್ ಆಗುತ್ತೆ ಅದು. ಈ ಹೀಟ್ ಬರ್ತಾ ಇದೆ ಕೆಳಗಡೆ. ಈ ಕಡೆ ಬನ್ನಿ, ಈ ಕಡೆ ಬಂದು ಈ ಮ್ಯಾಲಿನ ಬನ್ನಿ. ಕೈ ಮೇಲೆ ಫುಲ್ ಕೈ ಮೇಲೆ ಹಾಗೆ ನೋಡಿ. ಇದು ಫುಲ್ ಬರ್ತಿಲ್ಲ ನೋಡು, ಬರ್ತಾ ನೋಡಿ. ಈ ತರ ಮಲಗಿಸ್ತಾರೆ. ಒಳಗೆ ಸ್ಟೀಮ್ ಬಾತ್ ಆಗುತ್ತೆ. ಇದು ಆಫ್ಟರ್ ಆಯಿಲ್ ಮಸಾಜ್ ಆದ್ಮೇಲೆ ತಕ್ಷಣ ಇಲ್ಲಿ ಇದನ್ನ ಮಾಡ್ತಾರೆ. ಬಹಳ ಕೋಆಪರೇಟಿವ್ ಅದಾರೆ ಇಲ್ಲಿ ಒಡೆಯ ಡಾಕ್ಟರ್ ಸ್ಟಾಫ್. ಮಹೇಶ್ ಅವರಲ್ಲಿ, ಕೃಷ್ಣ ರಾಠೋಡ್ ಅವರಲ್ಲಿ ಬಂದು ನೀವು. ಇನ್ನೊಬ್ಬ ಇದ್ದಾನೆ ಯಲಗೋರ್ಸ್ ರಾಠೋಡ್, ಯಲಗೋರ್ಸ್ ಕುಲಕರ್ಣಿ ಇತ್ತು, ಅವನು ಚಲೋ ಓಡ್ತಾನೆ. ಯಲಗೂರ್ ಕುಲಕರ್ಣಿ ಅವ್ರು ಬಂದಿಲ್ಲ ಇದ್ದಾನ್ರಿ, ಇಲ್ಲಿ ಹೊರಗಡೆ. ಅವರು ಯಲಗೂರ್ ಕುಲಕರ್ಣಿ ಅಂತ ಒಬ್ರು ಇದಾರೆ, ಅವರು ಮಾಡ್ತಾರೆ. ಬಹಳ ಅದ್ಭುತ ಅನಿಸ್ತಾ ಇದ್ದೀನಿ. ಈಗ ನಾನು ಶೂಟಿಂಗ್ ಮಾಡೇನಿ ಸರ್. ಬಿಸ್ನೆಸ್ ಮಾಡ್ತೀವಿ ಸರ್. ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಮಾಡ್ತೀವಿ ಸರ್. ಏನಿಲ್ಲ ಇಲ್ರಿ ಈಗ ಮಾಡ್ರಿ. NP ಪಾಟೀಲ್ ಸಾಹೇಬ್ರು ಇವರು. ಹೌದು ಸರ್? ಹೌದು ಸರ್, ಹೌದು. NP ಪಾಟೀಲ್ ಬಿಸ್ನೆಸ್ ಮಾಡ್ತಾರೆ ಸರ್. ಬಿಸ್ನೆಸ್ ಮಾಡ್ತೀವಿ ಸರ್. ಈಗ ಎಷ್ಟು ದಿವಸ ಸರ್ ತಗೊಬರಬೇಕು? ಇದು 7th ಡೇ ಸರ್, 7ನೇ ದಿವಸ ಇದೆ ನಮಗೆ. ಲಾಸ್ಟ್ ಡೇ ಇದು. ಲಾಸ್ಟ್ ಡೇ ಇದೆ. ಇದು 7th ಡೇ ಲಾಸ್ಟ್ ಡೇ ಸರ್. ಸಯಾಟಿಕ್ ಪ್ರಾಬ್ಲಮ್ ಇಂದ ಬಂದಿದ್ದೆ. ಸೈಟಿಕ್ ಪ್ರಾಬ್ಲಮ್ ಅಂದ್ರೆ ಇದೊಂದು ನರ್ವ್ ಪ್ರಾಬ್ಲಮ್ ಇರ್ತದೆ. ಈಗ ಹ್ಯಾಂಗ ಅನ್ಸಿದೆ ಸರ್? ಈಗ ಆಲ್ಮೋಸ್ಟ್ 60-70% ರಿಲೀಫ್ ಅನ್ಸುತ್ತೆ. ರಿಲೀಫ್ ಅನಿಸ್ತದ. ನೀವು ಮೊದಲಾದ್ರೂ ಬರ್ತಿದ್ರಿ ಸರ್? ಮೊದಲು ಬರ್ತಿದ್ದೆ ಸರ್, ಮೊದಲು ಬರ್ತಿದ್ದೆ. ಈಗ ಸ್ಪಾಂಡಲೈಸಿಸ್ ಪ್ರಾಬ್ಲಮ್ ಆದ ಇಲ್ಲೇ ಬಂದಿದ್ದೆ ಸರ್. ಏನಾದ ಸರ್? ಸ್ಪಾಂಡಲೈಸಿಸ್ ಪ್ರಾಬ್ಲಮ್ ಅದು ಕಡಿಮೆ ಆಯ್ತು ಸರ್? ಕಡಿಮೆ ಆಯ್ತು ಸರ್. ವೆರಿ ಗುಡ್, ವೆರಿ ಗುಡ್. ನಿಮ್ಗೆ ಏಜ್ ಏನ್ ಸರ್ ಈಗ? 65 ಸರ್. 65. ನೋಡಿ ಎಂತ ಅದ್ಭುತ ಇದೆ ಇದು ಅಂದ್ರೆ ಅವ್ರ ಬಾಯಿಂದ ಕೇಳಿದ್ದು. ಶ್ರೀನಿವಾಸ್ ಒಡೆಯರ್ ಡಾಕ್ಟರ್ ಒಂದು ಚಮತ್ಕಾರ ಅಂತ ಹೇಳೋದು. ಶ್ರೀನಿವಾಸ್ ಒಡೆಯರ್ ಡಾಕ್ಟರ್ ಫಾದರ್ ಡಾಕ್ಟರ್ ಇದ್ರಂದ್ರೆ ಸರ್? ಹೌದು ಸರ್, ಹೌದು. ಅವಾಗಿಂದ ನೀವು ಬರ್ತಾ ಇದ್ದೀವಿ. ಬರ್ತಾ ಇದ್ದೆ ಸರ್. ಅವರು ಫೇಮಸ್ ಡಾಕ್ಟ್ರು. ಹೌದು ಸರ್? ಹೌದು ಸರ್, ಹೌದು. ಅವ್ರ ತಂದೆ ಆಯುರ್ವೇದ ಪಾಯನೇರ್ ಅಂದ್ರೂ ಅಡ್ಡಿಲ್ಲ ಬಿಜಾಪುರಕ್ಕೆ. ಹೌದೌದು ಸರ್. ಬಹಳ ಅದ್ಭುತ ಅದ ಸರ್. ನನಗೂ ಬಹಳ ಅದ್ಭುತ ಅನಿಸಿದೆ. ನಾನು 4-5 ವರ್ಷದಿಂದ ಮಾಡ್ಕೊಂಡಿದ್ದೆ ಇದನ್ನ. ಈಗ ಮತ್ತೆ ಬರ್ತಾ ಇದ್ದೀನಿ. ಬಟ್ ಈಗ ಕಂಟಿನ್ಯೂ 1-2 ತಿಂಗಳಿಗೆ ಒಂದೊಂದು ಸಿಟ್ಟಿಂಗ್ ಮಾಡ್ಕೋಬಹುದು ಮಾಡಿದ್ರಿ ಸರ್ ನಾ. ಯಾಕಂದ್ರೆ ಈಗ 3 ಸಿಟ್ಟಿಂಗ್ ಆದ ಕೂಡಲೇ 4ನೇ ಸಿಟ್ಟಿಂಗ್ ಸರ್ ನಂದು. ಎಷ್ಟೋ ಒಂದು ಒಳ್ಳೇದು ಅನ್ಸ್ಬಿಟ್ಟದ್ರಿ ಸರ್. ನಾವು ಒಂಥರ ಶಕ್ತಿ ಬಂದಂಗೆ ಆಗ್ಬಿಟ್ಟಿದೆ ಸರ್ ಶರೀರದಲ್ಲಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೌಂಟ್ ಆಗತ್ತ ನೋಡಿ ವೀಕ್ಷಕರೇ. ಈಗ ನಂದು ಸ್ಟೀಮ್ ಬಾತ್ ಆಯ್ತು. ಈಗ ಮಸಾಜ್ ಸ್ಟೀಮ್ ಬಾತ್ ಆಯ್ತು. ಸ್ಟೀಮ್ ಬಾತ್ ಆದ ಕೂಡಲೇ ಈ ತರ ಪೈಪ್ಲೆ ಏನದು ಉಗಿ ಬರುತ್ತೆ ಸ್ಟೀಮ್, ಈ ಸೆಪರೇಟ್ ಇದು ಆದ ಕೂಡಲೇ ಈ ತರ ಮಹೇಶ್ ಅವರು ಈ ತರ ದೇಶಪಾಂಡೆ ಸಾಹೇಬರು ಈ ತರ ನಮಗೆ ಟ್ರೀಟ್ ಮಾಡ್ತಾರೆ. ಇದು ನೋಡಿ, ಇದು ಆದ ಕೂಡಲೇ ಈ ತರ ಸೆಪರೇಟ್ ಅದರಿಂದ ಸ್ಟೀಮ್ ನಿಂದ ಈ ತರ ಸೆಪರೇಟ್ ನಮಗೆ ಟ್ರೀಟ್ ಮಾಡ್ತಾ ಇದ್ದಾರೆ.
ಒಂದು 45 ನಿಮಿಷ ಹಿಡಿಯುತ್ತೆ ಇದನ್ನು ಮುಗಿಬೇಕಾದ್ರೆ ಸಿಸ್ಟಮ್. ಬಹಳ ಬ್ಯೂಟಿಫುಲ್, ಬಹಳ ಹಗರಾಗಿ ಬೀಳುತ್ತೆ ಶರೀರ. ನೀವು ಯಾರಾದ್ರೂ ಮಾಡಿಸ್ಕೊಂಡ್ರೆ ನನ್ನ ವಿಡಿಯೋ ನೋಡಿ ನೀವು ಯಾರಾದ್ರೂ ಇಲ್ಲಿ ಬಂದ್ರೆ ಮಾಡಿಸ್ಕೊಂಡ ನಂತರ ನನ್ನ ಕಾಮೆಂಟ್ ಬಾಕ್ಸ್ ಅಂತ ಹೇಳಿ ನಾನು ಹೇಳೋದು ಸರಿನೋ ತಪ್ಪು ಅಂತ ಬಂದು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿ ತನಕ ಗೊತ್ತಾಗೋಲ್ಲ, ಬರೀ ನೋಡಿದ್ರೆ ಗೊತ್ತಾಗಲ್ಲ. ಇಲ್ಲಿ ಬಂದು ಬುಕ್ ಮಾಡಿ, ಅವರಿಗೆ ಅಡ್ವಾನ್ಸ್ ಬುಕ್ ಮಾಡಿ ನೀವು ಒಂದು ಸಿಟ್ಟಿಂಗ್ ಕೊಡ್ತಾರೆ, ಒಂದು 7 ಸಿಟ್ಟಿಂಗು 8 ಸಿಟ್ಟಿಂಗು ನೋಡಿ ನಿಮ್ಮ ಯಾವುದಿದೆ ಪರಿಸ್ಥಿತಿ ನೋಡ್ಕೊಡ್ತಾರೆ. ಬಹಳ ಬೆಸ್ಟ್ ಇದನ್ನು ಮಾಡಿಸ್ಕೊಳ್ಳೋದು ಅಂತ ನನ್ನ ಅಭಿಪ್ರಾಯ ಇದೆ. ನೀವು ಯಾರು ಬಂದರು ಈ ಕಡೆ ಬಾ, ಈ ಕಡೆ ಹಿಂದೆ. ಪವನಾಜ್ ಏನ್ ಹೆಸರು? ಪವನಾಜ್, ಪವನ್ ಹೆಸರ? ಒಂದೇ ನಿಮ್ಮ ಹೆಸರು ಪವನಾಜ್, ಅಡ್ಡ ಹೆಸರು ಬಾಳಪ್ಪನವ್ರು. ಯಾವರು? ಗದಗ. ಹಾಲಿಡೇ ಸ್ಟಾರ್ಟ್ ಬಂದು ನೀವು ಏನ್ ಟ್ರೀಟ್ಮೆಂಟ್ ತಗೋತೀರಿ ಸರ್? ಎದ್ರ ಸಲುವಾಗಿ ತಗೋತಾ ಇದ್ದೀರಿ? ಸ್ಪೀಕರ್ ಕೊಡ್ರಿ ಮಹೇಶ್ ಪವನಾಜಿ ಗದಗದವರು. ಇಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಸರ್? ಹಾಲಿಡೇಸ್ ಬಂದಿದ್ದು. ಇಲ್ಲಿ ನಿಮ್ ಮದರ್ ತವ್ರ ಮನೆ ಅನ್ನೋದು? ಅದಕ್ಕೆ ಹಾಲಿಡೇಸ್ ಬಂದಿರ. ಅಲ್ಲಿ ಗದಗದಲ್ಲಿ ಏನ್ ಮಾಡ್ತೀರಿ ಸರ್ ತಾವು? ಅಂದ್ರೆ ಪ್ರಾಪರ್ ಗದಗಲ್ಲಿ ನಾನು ಬೆಂಗಳೂರೊಳಗೆ ಇಂಜಿನಿಯರಿಂಗ್ ಕಲಿತಾ ಇದ್ರಿ. ಇದು ಏನ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಿ ಅಂದ್ರೆ? ನಶ್ಯ ಅಂತ. ಎದ್ರ ಸಲುವಾಗಿ ತಗೊಳ್ತಾ ಇದ್ದೀರಿ? ಹೇರ್ ಫಾಲ್, ಹೇರ್ ಪ್ರಾಬ್ಲಮ್, ಡ್ಯಾಂಡ್ರಫ್. ಎಷ್ಟು ದಿವಸ ಬರಲ್ಲ ನೀವು? ಒಂದ್ ವಾರ ಆಯ್ತು. ಒಂದ್ ವಾರ ಆಯ್ತು. ಇವತ್ತಿಗೆ ಒಂದ್ ವಾರ. ಒಂದು ವಾರ ಸರಿ ಅನಿಸುತ್ತೀರಿ ಸರ್? ಕಮ್ಮಿ ಅನಿಸ್ತದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಇಷ್ಟು ಮಲ್ಕೊಂಡು ನಶೆ ಮಾಡೋದಕ್ಕೆ ತಗೊಳ್ತಾರೆ.
ಥೆರಪಿ ಮುಗಿದ್ಮೇಲೆ ಮತ್ತೆ ಬರ್ತಾರೆ ಮುಂದೆ ಇಲ್ಲ ಹೆಂಗೆ ನಮಸ್ಕಾರ ವೀಕ್ಷಕರೇ, ಈಗ ನಮ್ದು ಥೆರಪಿ ಮುಗೀತು. ಈ ಗಂಡು ಮಕ್ಕಳದು 8:30 ಅಷ್ಟೊತ್ತಿಗೆ ಮುಗೀತದೆ. 8:30 ಮತ್ತೆ ಲೇಡೀಸ್ ಸ್ಟಾರ್ಟ್ ಆಗ್ತದೆ. ಬಹಳ ಕೋಟಿ ಕೋಟಿ ಧನ್ಯವಾದಗಳು ಶ್ರೀನಿವಾಸ ಒಡೆಯರ್ ಡಾಕ್ಟರ್ಗೆ. ಈಗ ಗಂಡಸರಿಗಾಗಿ ಇವರು ಮಹೇಶ್ ದೇಶಪಾಂಡೆ ಮತ್ತ ಕೃಷ್ಣ ರಾಠೋಡ್ ಅವರು ಮಾಡ್ತಾರೆ. ಈಗ ಲೇಡೀಸ್ ಟ್ರೀಟ್ಮೆಂಟ್ 8:30 ಗಂಟೆಗೆ ತಮ್ಮ ಹೆಸರು ಹೇಳ್ರಿ ಮೇಡಮ್? ರಿಜ್ವಾನಾ ಮೇಡಮ್ ಇವರು ಬರುತ್ತಿಲ್ಲ ಬರುತ್ತಿಲ್ಲ ಇವ್ರು ಮೇಡಮ್ ಒಂದು ರಿಜ್ವಾನಾ ಮೇಡಮ್ ಅವ್ರದ್ದು ಇವ್ರು ಮಾಡ್ತಾರೆ ಲೇಡೀಸ್. ನಿಮ್ದು ದ್ರಾಕ್ಷಾಣಿ ಕೋಟ್ಯಾಳ್ ಇವರಿಬ್ರು ಲೇಡೀಸ್ ಮಾಡ್ತಾರೆ ಸೆಪರೇಟ್. 8:30 ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬನ್ನಿ, ಇದನ್ನ ಮಸಾಜ್ ಮಾಡಿಸ್ಕೊಳ್ಳಿ. ಇವತ್ತು ಹೆಣ್ಮಕ್ಳೇ ಇಲ್ಲಿ ಗಂಡು ಮಕ್ಕಳೇ ಇಲ್ಲಿ ಬಹಳ ಚೆನ್ನಾಗಿದೆ. ಇಲ್ಲಿ ನನಗೆ 71 ವರ್ಷ ನಡೆದಿವೆ ಅಂದ್ರೂ ನನಗೀಗ 4 ಸಿಟ್ಟಿಂಗ್ ಒಳಗೆ ನನಗೊಂದು ಸ್ವಲ್ಪ ಶಕ್ತಿ ಬಂದಿದೆ ಹಂಗಾಗಿದೆ. ಈಗ ಇದನ್ನ ಇಲ್ಲಿ ಬರ್ರಿ, ಎಲ್ಲರಿಗೂ ಕೋಟಿ ಧನ್ಯವಾದಗಳನ್ನ ಹೇಳ್ತೀನಿ. ಇದನ್ನ ತಮಗೆ ಲೈಕ್ ಆದ್ರೆ ನೀವು ಎಲ್ಲ ಕಡೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಒತ್ತಿರಿ ತಿಳ್ಕೊಂಡು ಇದನ್ನ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.